ಲಖೀಂಪುರಂ ಖೇರಿ ಜಿಲ್ಲೆಯಲ್ಲಿ ಮಗುವೊಂದು ಶೌರ್ಯಕ್ಕೆ ಮಾದರಿಯಾಗಿದೆ. ಮೊಸಳೆಯೊಂದಿಗೆ ನಿರ್ಭಯವಾಗಿ ಕಾದಾಡಿದೆ. ಆದರೆ ಹಲವು ನಿಮಿಷಗಳ ಕಾಲ ಮೊಸಳೆಯೊಂದಿಗೆ ಕಾದಾಡಿ ಮಗು ತನ್ನ ಒಂದು ಕೈಯನ್ನು ಕಳೆದುಕೊಂಡಿದ್ದು, ಮಗು ಚಿಕಿತ್ಸೆಗಾಗಿ ನಿಗಸನ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಲುಪಿದಾಗ ವ್ಯವಸ್ಥೆಯಿಂದ ಸೋತಿದ್ದ ಆತ ಅಲ್ಲಿಗೆ ಹೋಗಿದ್ದು, ಮಗುವನ್ನು ಕೂರಿಸಲು ಹಾಕಿದ ಬೆಂಚಿನ ಮೇಲೆ ಚಿಕಿತ್ಸೆ ಕೊಡಿಸಿದ್ದು ಹೊರ ಬಂದಿರುವ ಚಿತ್ರ ಮನ ಕುರುಕುವಂತಿದ್ದು, ಮಗುವಿನ ಗಂಭೀರ ಸ್ಥಿತಿ ನೋಡಿ ವೈದ್ಯರು ಮಗುವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಚಿಕಿತ್ಸೆ ಮಾಹಿತಿ ಪ್ರಕಾರ ಸಿಂಗಾಹಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಠಾಕೂರ್ ಪೂರ್ವ ಮಜ್ರಾ ಮಂಗಾಲ್ಠಾ ಹಕಿಯಾ ನಿವಾಸಿ ಸೋಂಬೇರಿಯ 11 ವರ್ಷದ ಮಗ ಸಂಕೇತ್ ಕುಮಾರ್ ಶುಕ್ರವಾರ ತನ್ನ ತಾಯಿಯೊಂದಿಗೆ ಹುಲ್ಲು ಸಂಗ್ರಹಿಸಲು ಗ್ರಾಮದ ಅಂಚಿಗೆ ಹೋಗಿದ್ದ. ಸಂಕೇತ್ ಕೊಳದ ಬಳಿಗೆ ಬಂದ ತಕ್ಷಣ ಕೊಳದಲ್ಲಿ ಅಡಗಿದ್ದ ದೊಡ್ಡ ಮೊಸಳೆ ಅವನನ್ನು ಹಿಡಿಯಿತು. ಇದನ್ನು ನೋಡಿದ ಸಂಕೇತ್ ತಾಯಿ ಪ್ರಜ್ಞೆ ತಪ್ಪಿ ಜೋರಾಗಿ ಗಲಾಟೆ ಮಾಡತೊಡಗಿದರು. ಅಕ್ಕಪಕ್ಕದಲ್ಲಿಯೇ ಮಲಗಿದ್ದ ಮೊಸಳೆಯನ್ನು ಕೋಲಿನಿಂದ ಹೊಡೆಯಲು ಆರಂಭಿಸಿದರು. ಆದರೆ ಮೊಸಳೆ ಸಂಕೇತನನ್ನು ಕೆಳಗೆ ಎಳೆದುಕೊಂಡು ಹೋಗುತ್ತಿತ್ತು. ಸಂಕೇತ್ ತನ್ನಲ್ಲೇ ಶಕ್ತಿಯಿಂದ ಮೊಸಳೆಯೊಂದಿಗೆ ಹೋರಾಡುತ್ತಲೇ ಇದ್ದ. ಇದು ಸುಮಾರು ಹಲವಾರು ನಿಮಿಷಗಳ ಕಾಲ ಮುಂದುವರಿಯಿತು. ಅದೇ ಸಮಯಕ್ಕೆ ಸಂಕೇತನ ತಾಯಿ ಸತ್ತು ತಿಳಿದ ಜನರು ಬಂದು ಲಾಠಿಯಿಂದ ಹೊಡೆದು ಮೊಸಳೆಯ ದವಡೆಯಿಂದ ಸಂಕೇತನನ್ನು ಹೇಗೋ ಬಿಡಿಸಿದರು. ಆದರೆ ಅಷ್ಟರಾಗಲೇ ಮೊಸಳೆಯ ಸಂಕೇತನ ಎಡಗೈಯನ್ನು ಇದು ನಮ್ಮ ನಿಮ್ಮದರ ಸುದ್ದಿ. ಮೂರನೇ ಕಣ್ಣು ತನಿಖೆ ಸುದ್ದಿ. ಧನ್ಯವಾದಗಳು.